ತಾಗಿ ಸೇರಿಕೊಂಡ ಶ್ರಾವಣಿ ಎಂದು ನಮ್ಮೂರ ಕಾಲೇಜಿಗೆ ಹೆಜ್ಜೆ ಇಟ್ಲು. ಆವಾಗ ನನ್ನ ಮನದಾಗ ಬೆಟ್ಟ ಮಾಡಿ ಬೆಟ್ಲ ನಾ ಬಯಸಿದ ಶ್ರಾವಣಿ ಈ ಕಡೆನೇ ಬರಾಕತ್ತ. ಶ್ರಾವಣಿ, ಈ ರಸಿಕ ರಾಜನ ಬೆಗೆದಪ್ಪು ಬಾಬಾಲೆ. ಹಲೋ ಮಿಸ್ಟರ್ ನೀಲಕಂಠ. ಮಿಸ್ಟರ್ ನೀಲಕಂಠ, ನಾನು ಬಂದಲ್ಲಂತ ನಿನಗೆ 2 ಸಲ ವಾರ್ನ್ ಮಾಡಿದ್ದೀನಿ. ನಾನು ಯಾರು ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ನೀನೊಂದು ಸೊಕ್ಕಿನ ಶ್ರೀಮಂತ ಮನೆಯ ಹೆಣ್ಣು ಅಂತ. ಶ್ರೀಮಂತ ಮನೆತನದ ಹೆಣ್ಣು ಅಷ್ಟೇ ಅಲ್ವೋ, ಸುತ್ತೂರಿನ ಸಿರಿವಂತ ಈ ಕಾಲೇಜಿನ ಪ್ರೆಸಿಡೆಂಟ್ ಜಮೀನ್ದಾರ್ ಸೂರಪ್ಪನ ಮಗಳು. ಅವನ ಮಗಳ ಎಡದೋಟಿ ಯಾಕೆಗಿಯ? ನಿಮ್ಮಪ್ಪ ನನಗೆ ಬ್ಯಾರೆ ಹುಡುಗಿಯರನ್ನ ಚುಡಾಯಿಸಿದಕ್ಕೋ ಬೀದಿ ಒಳಗೆ ಮೀಸಿ ತಿರುಗಿ ತೊಡಿತಟ್ಟೆ ಬುದ್ಧಿವಾದ ಹೇಳಿದ್ದ. ಈಗ ನೀನು ಅವನ ಮಗಳದಿ ಅಂದ್ರೆ ಇನ್ನು 10 ಸಂಬಂಧಿ ಆದಿ. ಜಮೀನ್ದಾರ್ ಸೂರಪ್ಪ, ನಿನ್ನ ಮಗಳು ನನಗೆ ಪಿಕ್ಸಪ್ಪ. ನನ್ನ ಬೆನ್ನ ಹಿಂದೆ ಯಾಕೆ ಬಿದ್ದಿಯೋಲೆ ಬೆಪ್ಪ? ಹಣದ ಆಸೆ ಹತ್ತೈತಿ. ನಿನ್ನಂತ ಶ್ರೀಮಂತ ಹೆಣ್ಣಿನ ಮೈಸುಕ ಉಣ್ಣಬೇಕೆನ್ನುವ ಗುಂಗಿಡದೈತೆ. मिस्टर नीलकंठ, मैंने दिल दिया तुझको दिलदार समझकर, लेकिन तूने जला दिया उसको एक सिगरेट समझकर नालायक. यार अक्सर हिंदी नु कलता बिटिया. दिल दिया तुझको दिलदार समझकर, लेकिन तूने जला दिया उसको एक सिगरेट समझकर. वाह क्या बात बोरी मेरे लड़के. ಶ್ರಾವಣಿ, ನನಗೆ 108 ಹೆಣ್ಣೊಂದಿಗೆ ನಂಟು, ನಿನಗೆ ಹಾಕಬೇಕೆಂದಿರುವೆ 3 ಗಂಟು. ಇದಕ್ಕೆ ನೀ ಏನಂತಿ? ನಾನಾ ಕಾಲಲ್ಲಿರುವ ಚಪ್ಪಲಿನ ಕೈಗೆ ತೆಗೆದುಕೊಂಡು ನೀನು ಮೋತಿ ಕೆತ್ತವಾಗ ಹೊಡಿಬೇಕು ಅಂತೀನಿ. ಮಾರ್ ಮುಜೆ ನಿನ್ನೂ ಯಾಕಾರ ಗೊತ್ತಿ, ನನ್ನ ತಗೊಂಡು ಹೊಡೆದು ಹೋಗಿಬಿಡ. ಸುಮ್ನೆ ಯಾಕೆ ಹರ್ಕೊಂತೀಯ? ಚಪ್ಪಲಿನ ಏಸಿ ರೂಮ್ನಾಗ ಬಿಟ್ಟಿ ಒಂದು ಮಾತ್ರ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಕಂಗಿಲ್ಲ. ಫ್ರಿಜ್ನಾಗ ಇಡ್ಲ ತಂಪಾಗತ್ತೆ ಬಗಲ ಹಿಡ್ಕೊಂಡು ಅಡ್ಯಾಡಕ್ಕೆ. ಆ ಕೆಲಸ ನೀನೇ ಮಾಡು. ಅಂದ್ರ ಅರ್ಥ ಆಗ್ಲಿಲ್ವಾ? ನಿನ್ನಂತವನಿಗೆ ಇಂತಹ ಶುಭ ಮನೆಯೆಲ್ಲ ಅರ್ಥ ಆಗೋದಿಲ್ಲ. ನಿನ್ನಂತವನಿಗೆ ಅರ್ಥ ಆಗೋದೇನಿದ್ರು ಒಂದೇ ಒಂದು, ದಿನಕ್ಕೊಂದು ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡೋದು, ಸರ್ಕಾರದ ಕಾನೂನ ತಿರುಮರು ಮಾಡೋದು, ಬಡವರ ಆಸ್ತಿಗಳನ್ನು ದೋಚ್ಕೊಳ್ಳೋದು, ಇಂತಹದ್ದು ಮಾತ್ರ ಅರ್ಥ ಆಗುತ್ತೆ ನಿನ್ನಂತ ಕಾಮ ತುಂಬಿರುವ ಕಾಮಾಂಧನಿಗೆ. ಶಿಕ್ಷಣದ ದಾಸೋಹ ಎಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಇಂತಲ್ಲಿ ನಿನ್ನಂತವನ ನೆರಳು ಕೂಡ ಬೀಳಬಾರ್ದು. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಇಲ್ಲಿಕಂದ್ರ ಏನಾಗತ್ತೆ? ಏನಕ್ಕತ್ತೆ? ಬಾಳಂದ್ರ ನೀವೊಂದೆರಡು ಕಾಲ್ ಮರಲಿ ಹೊಡಿತಿ, ಕಡೆದವ್ರು ಎದ್ದು ಬಂದು 1-2 ಹೊಡಿತಾರು. ಎದ್ದು ಬಂದು ನಿನ್ನ ನೆರೆಗೊದ್ದು ಬುದ್ಧಿ ಕಲಿಸ್ತಾರೆ ಈ ಸಮಾಜದಲ್ಲಿರುವ ಗಂಡುಳ್ಳ ಗರತಿಯರು. ಎಲ್ಲಿದಾರ ಅವ್ರ? ಏ ಹುಚ್ಚಿ, ನಿನ್ನಂತ ತುಂಡು ತುಂಡು ಬಟ್ಟೆಗಳನ್ನು ಹಾಕೊಂಡು ನನ್ನಂತ ಹರಿಯದ ಹುಡುಗರು ತಲೆ ಕೆಡಿಸ್ಬೇಕಂತ ಮಾಡು ಮಿಟುಕಲಾಡಿಯರ ಆಟ ನನಗೆಲ್ಲ ಗೊತ್ತೈತೆ. ನಿನ್ನ ಬಾಯಾಗ ಗರತಿ ಅನ್ನೋ ಶಬ್ದ. ಸುಮ್ನೆ ಬಾಯಿ ಮುಚ್ಕೊಂಡು ನನ್ನವಳಾಗಿ ಬಾ. ಬಾಯಿನ ಎಲ್ರು ಒಂದೇ ರೀತಿಯಾಗಿರ್ತಾರೆ ಅಂತ ಯಾವತ್ತು ಭಾವಿಸ್ಕೋಬೇಡವೋ. ಕಾಮ ತುಂಬಿರುವ ಕಲಬೇರಿಗೆ ಈ ಸಮಾಜದಲ್ಲಿ ಹುಟ್ಟಿರುವ ಎಷ್ಟು ಜನ ವೀರವನತೆಯರಿದ್ದಾರೆ. ಸತ್ಯವನ್ನು ಸಾವಿತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಸಜ್ಜಲಗುಡು ಶರಣಮ್ಮ, ಈಟಿಗಿ ಭೀಮಾಂಬಿಕೆಯಂತಹ ಗಂಗಮ್ಮರು ಹುಟ್ಟಿರುವ ನಾಡೈತೆ.
ಸೊಗರತೀರಿ. ಅವರು ಕೂಡ ನನ್ನಂತೆ ಒಂದು ಹೆಣ್ಣು ಎನ್ನೋದನ್ನ ಮರಿಬೇಡ. ಅವ್ರು ನಿನ್ನಂಗ ಹರಕ ಮುರ್ಕ ಬಟ್ಟಿ ಹಾಕೊಂಡ್ ಅಡ್ಡಾಡ್ಲಿಲ್ವಾ? ಅವ್ರ ಕಾಲದಾಗ ನಿನ್ನಂತ ನಾಲಾಯ್ಕೆ ಭೂಮಿ ಮೇಲೆ ಹೊಟ್ಟಿರ್ಲಿಲ್ಲಪ್ಪ. ನನ್ನ ಟ್ಯೂನ್ಯಾಗ ಅರ್ಥ ಆಗ್ಬೇಕಲ್ಲ. ಆದ್ರೂ ಅಂತಹ ವೀರವಂತೆ ಹುಟ್ಟುವ ನಾಡಿನಲ್ಲಿ ನಿನ್ನಂತ ನಾಲಾಯ್ಕೆ ಹುಟ್ಟಿದ್ಯಾ ಅಂದ್ರೆ ಅದೆಷ್ಟು ಜನ ಬೀಟ ಪುರುಷರಿಗೆ ಸೆರಗ್ ಹಾಸಿ ನಿನ್ನ ಹೆತ್ತಿರ್ಬೇಕಲ್ಲ. ಓ ನಿನ್ನ ಹೆತ್ತ ತಾಯಿ ಸುಗಂಧದಷ್ಟೇ ಪವಿತ್ರಳಾದ ನನ್ನ ಹೆತ್ತ ತಾಯಿಯ ಬಗ್ಗೆ ಆದರದ ಮಾತಾಡಿದ ಬಂಡ ಮುಗಿತು ನಿನ್ನ ಶೀಲದ ಕಥೆ. ಹೊಂಡ ಕೇವಲ ನಿನ್ನ ತಾಯಿಯ ಬಗ್ಗೆ ಒಂದೇ ಒಂದು ಮಾತಾಡೋದಕ್ಕೆ ನಿನಗೆ ಇಷ್ಟೊಂದು ಕೋಪ ಬಂತಲ್ಲ. ಕಾಲೇಜಿಗೆ ಬರುವ ಪ್ರತಿ ಒಂದು ಹೆಣ್ಣು ಮಕ್ಕಳನ್ನ ಹೀಯಾಳಿಸಿ ಮಾತಾಡೋನ ಅವಮಾನಿಸಿಯಲ್ಲ. ಆ ಪ್ರತಿ ಒಂದು ಹೆಣ್ಣು ಮಕ್ಕಳು ನಿನ್ನೆದುರಿಗೆ ಏನಾದ್ರೂ ತಿರುಗಿ ನಿಂತಿದ್ದೆ ಆದ್ರೆ ನಿನ್ನ ಪರಿಸ್ಥಿತಿ ಅಧೋಪತನ ಕಿಳಿತದೆ ಎಂಬುದನ್ನ ಮಾತ್ರ ಮರಿಬೇಡ. ದಟ್ಟವಾದ ಕಾಡಲ್ಲೂ ಕೂಡ ಸೂರ್ಯನ ಕಿರಣ ಭೂಮಿಯನ್ನ ಸ್ಪರ್ಶಿಸದೆ ಯಾವತ್ತೂ ಇರೋದಿಲ್ಲ. ಕತ್ತಲು ಕಳೆದು ಬೆಳಕು ಮೂಡುತ್ತಿರುವ ಈ ನನ್ನ ಜೀವನದಲ್ಲಿ ನನ್ನನ್ನ ಕೆಣಕಿ ನಿನ್ನ ಸಾವನ್ನ ತಂದುಕೊಳ್ಳೋ ಪ್ರಯತ್ನ ಮಾಡಬೇಡ. ಓಹೋ, ಈತನ ವರ್ತನೆ ನೋಡಿದ್ರೆ ಈತ ತುಂಬಾ ದುಷ್ಟ ನಿರ್ಭಾಗ್ಯ ಕಾಣಿಸ್ತಾ ಇದ್ದಾನೆ. ಸುಮ್ಮನೆ ಈತನ ಜೊತೆ ವಾದ ಮಾಡೋದು ಒಳ್ಳೇದಲ್ಲ. ಹೇಗಾದ್ರೂ ಮಾಡಿ ಇಲ್ಲಿಂದ ಪಾರಾಗೋದು ಉತ್ತಮ ಅಂತ ಅನ್ಸುತ್ತೆ. ನೀಲಕಂಠ, ಅಲ್ಲ ಹಂಗ್ಯಾಕದ ಬೆಕ್ಕಿನ ಗತೆ ಓ ಅಂದ್ರೆ ಮುಗಿದ ಕತೆ. ಮತ್ತ ಮನುಷ್ಯಾಗ ಧೈರ್ಯ ಸಾಲುದಿಲ್ವಾ? ಹಂಗ ನಮ್ಗೆ ಹಿಂಗ ಏನಿದ್ರು ಕಾಡಿಸ್ಬಾರ್ದವಿ. ಡೈರೆಕ್ಟ್ ಇಟ್ಟಿಟ್ಟದಿರಿ ಎಲ್ಲಿ ಗಸಮ ಮಾಡ್ರು ನೀವು? ಬಿಲ್ ಬಿಡು. ನೀ ಏನ ಅಂದಿಲ್ಲ? ನೀಲಕಂಠ, ನಾನು ನೀನ್ ಹೇಳ್ದಾಗ ಕೇಳ್ತೀನಿ, ನನ್ ಬಿಟ್ಬಿಡ್ತೀಯ? ಮತ್ತ ಮೊದಲ ಇಟ್ಟಂದಿದ್ರು ನಾ ಯಾಕೆ ಇಟ್ಟು ಹರ್ಕೋತಿದ್ದೆ? ಆಯ್ತ, ನಾ ಹೇಳ್ದಂಗೆ ಕೇಳ್ತೀಯ? ಈ ರಸಿಕ ರಾಜನ ಮನೆ ತನಿಸುವಂತೆ ಹಾಡೊಂದನ್ನ ಹಾಡ್ತೀಯ? ಹಾಡ ಹಾಡ ನಾನು ಸಿನಿಮಾ ಕೊಡೋಣ ಏನಿಲ್ಲ ಹಾಡ.